ಬಡವರಿಗೆ ನಿವೇಶನ ಹಂಚಿಕೆ ಮಾಡುವಂತೆ ಒತ್ತಾಯಿಸಿದ ಆನೇಕಲ್ ಕೃಷ್ಣಪ್ಪ ಆಗ್ರಹಿಸಿದ್ದರು. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿ ಸುಮಾರು 4 ಎಕರೆ ಸರ್ಕಾರಿ ಭೂಮಿಯನ್ನು ಸ್ಥಳೀಯ ನಿವಾಸಿಗಳಿಗೆ, ಹಿಂದುಳಿದವರಿಗೆ, ಬಡವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡುವಂತೆ ಪ್ರಜಾವಿಮೋಚನಾ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಒತ್ತಾಯಿಸಿದರು. ಪ್ರಜಾವಿಮೋಚನಾ ಚಳುವಳಿ ವತಿಯಿಂದ ನಡೆದ ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, 1975ರಲ್ಲಿ ಸರ್ಕಾರದಿಂದ ನಿವೇಶನಗಳನ್ನು ಆಶ್ರಯ ಯೋಜನೆಯಡಿಯಲ್ಲಿ ಮಂಜೂರು ಮಾಡಿ ಸುಮಾರು 30 ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನು ನೀಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 50 ವರ್ಷಗಳಿಂದ ನಿವೇಶನಗಳು ಹಂಚಿಕೆಯಾಗದೆ ಬಡವರಿಂದ ಖಾತಾ ಮಾಡಿಸಿಕೊಡುವುದಾಗಿ ಹಕ್ಕು ಪತ್ರಗಳನ್ನು ತೆಗೆದುಕೊಂಡು ಜನರ ದಿಕ್ಕು ತಪ್ಪಿಸುವ ಕೆಲಸ ನಡೆಯುತ್ತಿದೆ ಎಂದರು. ಇತ್ತೀಚೆಗೆ ಪ್ರಜಾವಿಮೋಚನಾ ಚಳುವಳಿ ವತಿಯಿಂದ ಕೆಆರ್ಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದು ಮಂಜೂರಾದ ಎಲ್ಲಾ ದಾಖಲೆಗಳನ್ನು ಕೊಟ್ಟು ಸರ್ವೆ ಮಾಡಿ ನಕ್ಷೆ ರಚಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಬಡಾವಣೆಯನ್ನು ನಿರ್ಮಿಸಿ ಬಡ ಜನರಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದ ಪರಿಣಾಮ 4 ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿ ಸರ್ವೆ ಮಾಡಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದಾಗಿ ಅಧಿಕಾರಿಗಳು ಆದೇಶಿಸಿದ್ದಾರೆ ಎಂದು ಆನೇಕಲ್ ಕೃಷ್ಣಪ್ಪ ತಿಳಿಸಿದರು. ಇದೇ ಸರ್ವೆ ನಂಬರ್ 27ರ 4 ಎಕರೆ ಭೂಮಿಯಲ್ಲಿ ಭೂಗಳ್ಳರು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ದಲಿತರು, ಬಡವರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ. ಅಧಿಕಾರಿಗಳು ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ವೆಂಕಟರಮಣಪ್ಪ, ಮುನಿಸ್ವಾಮಿ, ಆಂಜಿನಪ್ಪ, ವೆಂಕಟಾಚಲಪತಿ, ಮಂಜುನಾಥ, ಕವಿತಾ, ಮಂಜಮ್ಮ, ಗೀತಾ, ಹೇಮಾವತಿ ಮತ್ತು ಪಿವಿಸಿ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಅಂಬೇಡ್ಕರ್ ನಿವೇಶನಗಳು ಕೊಡದ ಸರ್ಕಾರಕ್ಕೆ, ನಿವೇಶನಗಳು ಕೊಡದ ಸರ್ಕಾರಕ್ಕೆ ಕೊಡಲೇಬೇಕು, 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 ಕೊಡಲೇಬೇಕು. ಎಲ್ಲ ಜಾತಿ ಬಡವರ ಹೋರಾಟಕ್ಕೆ, ಎಲ್ಲ ಜಾತಿ ಬಡವರ ಹೋರಾಟಕ್ಕೆ ಪಿವಿಸಿ ಜಿಂದಾಬಾದ್. ಏನಿವತ್ತು ಬೆಂಗಳೂರು ಪೂರ್ವ ತಾಲೂಕು ಬೈಯಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿ ಸುಮಾರು 4 ಎಕರೆ ಭೂಮಿಯನ್ನು ಇಲ್ಲಿನ ಸ್ಥಳೀಯ ವಾಸಿಗಳಿಗೆ, ಎಲ್ಲ ಜಾತಿ ವರ್ಗದವರಿಗೆ, ಬಡವರಿಗೆ ನಿವೇಶನಗಳನ್ನು ಕೊಡಬೇಕಂತ ಹೋರಾಟ ಮಾಡಿದಾಗ ಬಹುಶಃ ಇದು 1975ರಲ್ಲೇ ಸುಮಾರು 30 ಜನಕ್ಕೆ, ಎಲ್ಲ ಜಾತಿ ಜನರಿಗೆ 30 ಜನಕ್ಕೆ ಸಾಗೋ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆಗೆಲ್ಲ ಗೊತ್ತಿದೆ. ಈಗ ಆಗೆಲ್ಲ ಏನು ಮಾಡ್ತಾಯಿದ್ರು, ಈಗ ಯಾರೋ ಒಬ್ಬರು ಮಂತ್ರಿ ಬರೋರು ಇಮಿಡಿಯೇಟ್ ಅನೌನ್ಸ್ ಮಾಡಿ ಹಕ್ಕುಪತ್ರಗಳನ್ನ ಅಲ್ಲೇ ಕೊಟ್ಬಿಟ್ಟು ಹೋಗ್ಬಿಡೋರು, ಸರಿಯಾದಂಥ ದಾಖಲೆಗಳನ್ನು ಮಾಡಿಲ್ಲ. ಆ ಸಂದರ್ಭದಲ್ಲಿ 75ರಲ್ಲಿ ಕೊಟ್ಟಂಥ ಹಕ್ಕುಪತ್ರಗಳನ್ನು ಆಗಿನ ಅಧಿಕಾರಿಗಳು ಅವರಿಗೆ ಖಾತೆಗಳನ್ನು ಮಾಡಿ ಮತ್ತು ಲೇಔಟನ್ನು ಫಾರ್ಮೇಷನ್ ಮಾಡಿ ನಿವೇಶನಗಳನ್ನು ಕೊಡಬೇಕಾಗಿತ್ತು. ಆಗ ಅವರು ನಿವೇಶನಗಳನ್ನು ರಚನೆ ಮಾಡಿದಿರ ಕೆಲವು ಅಧಿಕಾರಿಗಳೇನು ಮಾಡಿದ್ರು, ನಾವು ನಿಮ್ಮೆಲ್ಲ ಹೆಸರಿಗೆ ಖಾತೆ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲರ ಹಕ್ಕುಪತ್ರಗಳನ್ನು ತಗೊಂಡ್ಬಿಟ್ರು. ವಾಪಸ್ಸು ತಗೊಂಡ್ಮೇಲೆ ಆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಯಾವುದೇ ಖಾತೆಯನ್ನು ಇವರು ಮಾಡಿಕೊಟ್ಟಿಲ್ಲ. ಮತ್ತು ಅಧಿಕಾರಿಗಳು ಎಲ್ಲಿ ಇದನ್ನ ಹಕ್ಕುಪತ್ರಗಳನ್ನ ತಗೊಂಡು ಅದೇನು ಮಾಡಿದ್ರು ಗೊತ್ತಿಲ್ಲ. ಇತ್ತೀಚೆಗೆ ನಾವು ಪ್ರಜಾವಿಮೋಚನಾ ಚಳವಳಿಯಿಂದ ಏನು ಕೆಆರ್ಪುರಂ ತಾಲೂಕು ಕಚೇರಿ ಮುಂದೆ ಬೃಹತ್ ಹೋರಾಟವನ್ನು ಮಾಡಿದ್ವಿ. ಮತ್ತು ಆ ವಿಚಾರ ಏನು ವಿಶೇಷವಾಗಿ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 27ರಲ್ಲಿ 4 ಎಕರೆ ಎಲ್ಲ ಜಾತಿಗಳಿಗೆ ನಿವೇಶನಗಳನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದ್ವಿ. ಅಲ್ಲಿ ಒಂದು ಸಭೆ ಆಯಿತು, ಉಪವಿಭಾಗಾಧಿಕಾರಿಗಳ ಗಮನಕ್ಕೂ ಕೂಡ ತಂದ್ವಿ. ನಂತರ ನಮ್ಮ ಹೋರಾಟವನ್ನು ಏನು ಕೆಆರ್ಪುರಂದಲ್ಲಿ ಮಾಡಿ ತಹಶೀಲ್ದಾರಿಗೆ ಈ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಸರ್ವೆಯನ್ನು ಮಾಡಿ ಸ್ಕೆಚ್ ಮಾಡಿ ನಂತರ ನೀವು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಜಿಲ್ಲಾಧಿಕಾರಿಗಳಿಂದ ಮತ್ತೊಂದು ಆದೇಶವನ್ನು ಮಾಡಿಸಿ ಏನು ಬಡಾವಣೆಯನ್ನು ನಿರ್ಮಾಣ ಮಾಡಿ ಇಲ್ಲಿನ ಎಲ್ಲ ಜಾತಿ ಬಡವರಿಗೆ ಉಚಿತವಾಗಿ ನಿವೇಶನಗಳು ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೊಟ್ವಿ. ಆ ಮನವಿ ಪ್ರಕಾರ 2-3 ಸಾರಿ ಸರ್ವೆ ಮಾಡಿದರೆ ಈಗಾಗಲೇ ಇಲ್ಲಿ ಸಾಕಷ್ಟು ಗಿಡ ಗಂಟೆಗಳು ಬೆಳ್ಕೊಂಡಿತ್ತು. ಆ ಸರ್ವೆ ಮಾಡೋದಕ್ಕೆ ಸರಿಯಾಗಿ ಚೈನೆಲ್ಲ ಹಿಡಿದು ಆಗ್ತಾ ಇರಲ್ಲ. ಆಗ ಅಧಿಕಾರಿಗಳು ಇಲ್ಲಿನೆಲ್ಲ ಕ್ಲೀನ್ ಮಾಡಿಸಿ ಅಂತ ಹೇಳಿದ ಮೇಲೆ ನಮ್ಮ ಇಲ್ಲಿನ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಕ್ಲೀನನ್ನು ನೆನ್ನೆ ಮಾಡಿಸಿದ್ದಾರೆ. ನೆನ್ನೆ ಮಾಡಿಸಿದ ಮೇಲೆ ಅದ್ರ ಜೊತೆಗೆ ಇಲ್ಲಿ RTCನಲ್ಲಿ ನಾವು ನೋಡಿದೆ. ಈಗ ನೋಡಿ, ಇಲ್ಲಿ ಸ್ಕೆಚ್ ಆಗಿದೆ 2012ನೇ ಇಸ್ವಿನಲ್ಲಿ. ಈ ಸ್ಕೆಚ್ಚಲ್ಲಿ ಸ್ಪೆಸಿಫಿಕ್ಕಾಗಿ
2 ಎಕರೆ ಅಂತ ತೋರಿಸಿದ್ದಾರೆ. 4 ಎಕರೆಗಿಂತ ಜಾಸ್ತಿ ಇದೆ. ಇದು ಆ ರೋಡಿಂದ ಆ ಕಡೆನೂ ಬರುತ್ತೆ. ಇದು ಸ್ಪೆಸಿಫಿಕ್ಕಾಗಿ ಮಾಡಿರ್ತಕ್ಕಂಥ 2012ರಲ್ಲಿ ಸ್ಕೆಚ್ಚು. ಆದರೆ ಇಲ್ಲಿ RTCನಲ್ಲಿ ಕೆಲವರು ಇಲ್ಲಿಗಲ್ ಆಗಿ ಬಂದಿದ್ದಾರೆ. ವೆಂಕಟೇಶಪ್ಪ ಬಿನ್ ಕೃಷ್ಣಪ್ಪ ಅಂತ ಇಲ್ಲಿಗಲ್ಲಾಗಿ ಬಂದಿದ್ದಾರೆ. ಈ ಕೆಲವು ಅಧಿಕಾರಿಗಳು ಮಾಡೋ ತಪ್ಪು. ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಇಲ್ಲಿ ದಾಖಲೆಗಳನ್ನು ಸೇರಿಸಿದ್ದಾರೆ. ಈಗಾಗಲೇ ಅವರೇನೋ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ನಾನು ತಹಶೀಲ್ದಾರ್ಗೆ ನೆನ್ನೆನೇ ದೂರವಾಣಿ ಮೂಲಕ ಮಾತಾಡಿದೆ. ನೀವು ಸೀರಿಯಸ್ ಆಗಿ ಪೊಲೀಸ್ ಕೇಳಿ, ಯಾವುದೇ ಕಾರಣಕ್ಕೂ ಇಲ್ಲಿನ ಸರ್ಕಾರಿ ಭೂಮಿಯನ್ನು ಬಲಾಢ್ಯರೋ ಮತ್ತೊಬ್ಬರು ಭೂ ಕಬಳಿಕೆ ಮಾಡಿ ಅದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಾದರೆ ನಾವು ತೀವ್ರತರವಾದ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀವು ಎಚ್ಚೆತ್ತುಕೊಂಡು ಯಾರು ಅಕ್ರಮ ದಾಖಲೆಗಳನ್ನು ಮಾಡಿದ್ದಾರೆ ಅವ್ರ ಮೇಲೆ ನೀವು ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಬೇಕು. ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದ್ರ ಜೊತೆಗೆ ಈ ಏನು ಅಕ್ರಮ ದಾಖಲೆ ಏನಿದೆ ಅದನ್ನು ರದ್ದು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ತಹಶೀಲ್ದಾರ್ ಅವರು ಹೇಳಿದ್ದಾರೆ, ಕಳಿಸ್ತೀನಿ ನಾನು RI ಸೆಕ್ರೆಟರಿನ ಅಂತ ಹೇಳಿದ್ದಾರೆ. ನಾನು ಬೆಳಗ್ಗೆ ಕೂಡ ಈಗ ಬರೋವಾಗ ದೂರವಾಣಿ ಕರೆ ಮಾಡಿದ್ದೆ. ನನಗೆ RM ಮಿನಿಸ್ಟ್ರು ಮೀಟಿಂಗ್ ಇದೆ, ಅದು ಮೋಸ್ಟ್ಲಿ ಮಧ್ಯಾಹ್ನ ಆಗ್ಬೋದು. ನೀವು ಫೋನ್ ಮಾಡಿ, ನಾನು ಹೇಳಿದೆ ನಾನು ಭೇಟಿ ಮಾಡೋಕ್ಕೆ ಬರ್ತಾಯಿದ್ದೀನಿ, ನಿಮ್ಮನ್ನು ಇದೇ ವಿಚಾರವಾಗಿ ಚರ್ಚೆ ಮಾಡೋಕ್ಕೆ ಬರ್ತಾಯಿದ್ದೀನಿ, ನೀವು ಕಚೇರಿನಲ್ಲಿ ಎಷ್ಟೊತ್ತು ಸಿಗ್ತೀರಿ ಅಂತ ಹೇಳಿದಾಗ ನೀವು ಮಧ್ಯಾಹ್ನ ಫೋನ್ ಮಾಡಿ ಬಹುಶಃ ನಾನು RM ಮೀಟಿಂಗನ್ನು ಮುಗಿಸ್ಕೊಂಡು ಬರ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಮತ್ತು ತಹಶೀಲ್ದಾರ್ಗೆ ಸೀರಿಯಸ್ ಆಗಿ ಹೇಳಿದ್ದೇನೆ, ಯಾರು ಇಲ್ಲಿ ಪೊಲೀಸ್ ಆಗಲಿ ಮತ್ತೊಬ್ಬರು ಆಗಲಿ ಇಲ್ಲಿ ಬರೋದಾಗಲಿ ಜನಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಲ್ಲಿ ತೊಂದರೆ ಕೊಡೋದಾಗಲಿ ಆದರೆ ನಾವು ಭಾಳ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ. ಈ ಹೋರಾಟ ಮುಖ್ಯಮಂತ್ರಿ, ರೆವಿನ್ಯೂ ಮಂತ್ರಿ ಎಲ್ಲರ ಗಮನಕ್ಕೆ ತರೋ ಅಂಥ ಹೋರಾಟ ಆಗೋದಕ್ಕೆ ಮೊದಲು ಸ್ಥಳೀಯವಾಗಿ ನಿಮ್ಮ ಹಂತದಲ್ಲೇ ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ವಿಚಾರವನ್ನು ಕಡಾಖಂಡಿತವಾಗಿ ತಹಶೀಲ್ದಾರ್ಗೆ ಹೇಳಿದ್ದೇನೆ. ಅವರು ಒಪ್ಕೊಂಡಿದ್ದಾರೆ. ಹಂಗಾಗಿ ನಮ್ಮ ಒತ್ತಾಯ ಏನು, ಇಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳೋ ಆಸ್ತಿ ಇದು. ಇವತ್ತು ಇಲ್ಲ 8 ಕೋಟಿ 10 ಕೋಟಿ 9 ಕೋಟಿ ಬೆಲೆ ಬಾಳತಕ್ಕಂಥ ಆಸ್ತಿ ಇದೆ. ಈಗ ಈ ಆಸ್ತಿಯನ್ನು ಎಲ್ಲೋ ಬೆಂಗಳೂರಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಲಾಢ್ಯರು ಬಂದು ಅವರೇನೋ ಹಣ ಶಾಮೀಲಾಗಿ ಅಧಿಕಾರಿಗಳ ಜೊತೆ ಕಬಳಿಸ್ಕೊಂಡು ಹೋಗೋಕೆ ನಾವು ಬಿಡೋದಿಲ್ಲ. ನಮ್ಮ ಒತ್ತಾಯ ಇದೇನು ನೀವು ಹೊಸ್ದಾಗಿ ಕೊಡೋದಲ್ಲ. 1975ನೇ ಇಸ್ವಿನಲ್ಲೇ ಅಂದಿನ ಸರ್ಕಾರ ಹಕ್ಕುಪತ್ರಗಳನ್ನು ಕೊಟ್ಬಿಟ್ಟಿದ್ದಾರೆ. ಆ ಹಕ್ಕುಪತ್ರಗಳನ್ನಂತೆ ನೀವು ನಿವೇಶನವನ್ನು ರಚನೆ ಮಾಡಿ ಈ ಎಲ್ಲ ಜಾತಿ ಬಡವರಿಗೆ ನಿವೇಶನಗಳು ಕೊಡಬೇಕು ಅನ್ನೋ ಒಂದು ಒತ್ತಾಯ ನಮ್ಮದು ಪ್ರಜಾ ವಿಮೋಚನಾ ಚಳವಳಿಯಿಂದ ಮಾಡ್ತೇವೆ. ನೀವೇನಾದರೂ ಇದನ್ನು ಉದಾಸೀನ ಮಾಡಿ ಎಲ್ಲ ಮಾಡಿದ್ರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ನಿವೇಶನಗಳು ಆಗೋವರೆಗೂ ತೀವ್ರತರವಾಗಿ ಇಡೀ ಗ್ರಾಮದ ಎಲ್ಲ ಜಾತಿ ಬಡವರು ಕೂಡ ಒಂದಾಗಿದ್ದಾರೆ. ಈಗ ಪ್ರಜಾ ವಿಮೋಚನಾ ಚಳವಳಿ ಜಾತಿ ಪರವಾಗಿಲ್ಲ, ಜಾತಿ ವಿರುದ್ಧವಾಗಿಲ್ಲ. ನಾವು ಅನ್ಯಾಯದ ವಿರುದ್ಧ ಎಲ್ಲ ಜಾತಿಗಳ ಪರವಾಗಿ ಪ್ರಜಾ ವಿಮೋಚನಾ ಚಳವಳಿ ನಿರಂತರವಾದ ಹೋರಾಟಗಳನ್ನ ಮಾಡ್ತೇವೆ. ಈ ಹೋರಾಟಗಳು ಕೂಡ ಮುಂದುವರಿಸ್ತೇವೆ. ವಿಶೇಷವಾಗಿ ಬಹುಶಃ ಮಧ್ಯಾಹ್ನ ಸಿಕ್ಬೋದು ತಹಶೀಲ್ದಾರ್ ಏನಾನ ಬಂದರೆ ಸಾಧ್ಯ ಆದರೆ ಇಲ್ಲಿಗೆ ಕರೆಸೋದೋ ಅಥವಾ ಅಲ್ಲಿಗೆ ನಾವು ಹೋಗೋದಾ ಒಂದು 2-3 ಗಂಟೆಗೆ ಮಾಹಿತಿ ಗೊತ್ತಾಗುತ್ತೆ. ಆ ನಂತರ ಇದನ್ನು ತಹಶೀಲ್ದಾರ್ ಗಮನಕ್ಕೆ ತಂದು ಈಗ ಏನು ಸರ್ವೇವರ್ನ ಕರೆಸಿ ಸ್ಪೆಸಿಫಿಕ್ಕಾಗಿ ಸ್ಕೆಚ್ಚನ್ನು ಮಾಡಿಸಿ ಇದನ್ನು ಮೂಮೆಂಟನ್ನು DC-ಗೆ AC ಕಳಿಸಿ AC ಮೂಲಕ DC-ಗೆ ಕಳಿಸೋವಂಥ ಕೆಲಸವನ್ನು ನಾವು ಇಲ್ಲಿನ ಎಲ್ಲ ಪದಾಧಿಕಾರಿಗಳು ಜನರು ನಾನೂ ಸೇರಿದಂತೆ ಇದನ್ನು ಖಂಡಿತವಾಗಿ ನಾವೆಲ್ಲ ಕೂಡ ಮುಂದುವರಿಸ್ತೇವೆ. ಹಾಗಾಗಿ ಸರ್ಕಾರ ಮತ್ತು ತಹಶೀಲ್ದಾರು ಜಿಲ್ಲಾಧಿಕಾರಿಗಳ ನನ್ನ ಒತ್ತಾಯ ಈ ನಮ್ಮ ಸಮಸ್ಯೆಯನ್ನು ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 27ರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಭಾಳ ಶೀಘ್ರವಾಗಿ ಇಲ್ಲಿ ನಿವೇಶನವನ್ನು ರಚನೆ ಮಾಡಿ ಎಲ್ರಿಗೂ ಎಲ್ಲ ಜಾತಿ ಬಡವರಿಗೆ ಹಂಚಬೇಕು ಅನ್ನೋ ಒಂದು ಒತ್ತಾಯವನ್ನು ನಿಮ್ಮ ಮಾಧ್ಯಮಗಳ ಮೂಲಕ ನಾನು ಒತ್ತಾಯ ಮಾಡ್ತೇನೆ.